ಯೇಸು ಕ್ರಿಸ್ತ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ನಾವು ಧ್ಯಾನ ಮಾಡುತ್ತೀವಿ ಸಂದೇಶವನ್ನು ನಿನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರಾತ್ಮ ನಾನು ನಿನ್ನನ್ನು ಸ್ವಾಗತಿಸ್ತೇನೆ. ನಮ್ಮ ಒಳ್ಳೆಯ ಬೋಧಕನಾಗಿದ್ಕೊಂಡು ಇವತ್ತನೇ ಸಂದೇಶ ಮುಖಾಂತರ ಪವಿತ್ರಾತ್ಮನೇ ನಿನ್ನ ಜನರ ಸಂಗಡ ಮಾತನಾಡು. ಈ ಸಂದೇಶಗಳು ಪ್ರತಿಯೊಬ್ಬರ ಆತ್ಮಗೆ ಜೀವ, ಪ್ರೋತ್ಸಾಹ, ಭಕ್ತಿಯ ಅಭಿವೃದ್ಧಿ ಮತ್ತು ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್. ಇವತ್ತು ನಾವು ಧ್ಯಾನ ಮಾಡ್ತೇವೆ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ರೆವಲೇಷನ್ ಚಾಪ್ಟರ್ 1:3. ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು, ಕೇಳುವಂಥವನು, ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು ಧನ್ಯರು, ಅವರು ನೆರವೇರುವ ಸಮಯವು ಸಮೀಪವಾಗಿದೆ. ಇಲ್ಲಿ ಯೋಹನನು ಬರೆದ ಪ್ರಕಟಣೆಯಲ್ಲಿ 1ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ದೇವರ ಆತ್ಮನು ಯೋಹನ ನಂತರ ಈಗ ಹೇಳ್ತಾನೆ, ಈ ಪ್ರವಾದನೆ ವಾಕ್ಯವನ್ನು ಓದುವಂಥವರು, ಕೇಳುವಂಥವರು, ಈ ಪ್ರವಾದನೆ ಬರೆದ ಮಾತುಗಳನ್ನು ಕೈಕೊಂಡು ನಡೆಯುವರು ಧನ್ಯರು. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಪ್ರೇರೆ ರೋಮಪುರದ ವಿಶ್ವಾಸಿಗಳಿಗೆ ಈ ಲೋಕದ ನಡವನ್ನು ಅನುಸರಿಸಿ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿವೆ. ಇವತ್ತು ನೂತನ ಮನಸ್ಸು ಹೊಂದಿಕೊಳ್ಳುವುದು ಆಟೋಮೆಟಿಕ್ ಆಗುವುದಿಲ್ಲ. ಯೇಸು ಕ್ರಿಸ್ತನಲ್ಲಿ ನಂಬಿಕೊಳ್ಳುವ ಮುಖಾಂತರ ದೇವರು ನಿಮ್ಮನ್ನು ನೀತಿವಂತನ ಕರೆಯುತ್ತಾನೆ. ಯೇಸು ನಂಬಿಕೊಳ್ಳುವ ಮುಖಾಂತರ ದೇವರು ನಿಮ್ಮನ್ನು ತನ್ನ ಮಕ್ಕಳೆಂದು ಕರೆಯುತ್ತಾನೆ. ಆದರೆ ನೀವು ನೀತಿವಂತರಾಗಿದ್ದೀರಿ, ದೇವರ ಮಕ್ಕಳಾಗಿದ್ದೀರಿ, ಆತನ ಯಾಜಕರಾಗಿದ್ದೀರಿ, ಆತನ ಸೇವಕರಾಗಿದ್ದೀರಿ. ಆದರೆ ನಿಮ್ಮ ಮನಸ್ಸು ನೂತನವಾಗಬೇಕಾದ ಅಪೊಸ್ತಲನು ಆ ನೂತನ ಮನಸ್ಸು ಆಗಬೇಕಾದ್ರೆ ಒಂದೇ ಕಂಡೀಷನ್ ಪ್ರಿಯರೇ, ದೇವರ ವಾಕ್ಯವನ್ನು ಎಷ್ಟು ಓದುತ್ತೀರೋ, ಎಷ್ಟು ದೇವರ ಧ್ಯಾನಿಸ್ತೀರೋ ಆಗ ದೇವರ ವಾಕ್ಯ ಓದೋದ್ರ ಮುಖಾಂತರ, ವಾಕ್ಯ ಧ್ಯಾನ ಮಾಡೋ ಮುಖಾಂತರ ನಿಮ್ಮ ಮನಸ್ಸು ನೂತನವಾಗುತ್ತದೆ. ಹಳೆಯ ನಡವಳಿಕೆ, ಈ ನಡವಳಿಕೆ ನೀವು ಬಿಟ್ಟು ಬಿಡುತ್ತೀರಿ. ದೇವರ ವಾಕ್ಯ ಓದಿ ಧ್ಯಾನಿಸುವವರು ಅವರು ದಿನೇ ದೇವರ ವಾಕ್ಯ ವಿಧರಾಗಿ ನೂತನ ವ್ಯಕ್ತಿಗಳಾಗ್ತೀರಿ. ನಿಮ್ಮ ಮನಸ್ಸಿಗೆ ಬಿಡುಗಡಿಲ್ಲ, ಮನಸ್ಸು ಸಮಾಧಾನವಿಲ್ಲ. ಅದಕ್ಕೆ ಈ ನಿಮ್ಮ ಮನಸ್ಸು ನೂತನವಾಗಬೇಕಾ? ಅದೇ ಒಂದೇ ಕಂಡೀಷನ್ ಒಂದೇ ಕಾರ್ಯ ಮಾಡಬೇಕು. ದೇವರ ವಾಕ್ಯವನ್ನು ದಿನಾಲು ತಪ್ಪದೆ ಕ್ರಮಬದ್ಧವಾಗಿ ಕೇಳುವವರು ಮಾತ್ರ ಅಲ್ಲ, ಕೇಳುವವರಾಗಬೇಕು ಮತ್ತು ಓದುವವರಾಗಬೇಕು. ಎಷ್ಟು ಓದುತ್ತೀರೋ, ಎಷ್ಟು ವಾಕ್ಯ ಧ್ಯಾನ, ಆ ವಾಕ್ಯದಲ್ಲಿ ಶಕ್ತಿ ಉಂಟು, ದೇವರ ವಾಕ್ಯದಲ್ಲಿ ಅಭಿಷೇಕ ಉಂಟು. ದೇವರ ವಾಕ್ಯ ಓದುವವರ ಮನಸ್ಸು ನೂತನವಾಗ್ತದೆ ಎಂಬುದು ಅಪೊಸ್ತಲನು ಹೇಳ್ತಾನೆ. ಅಷ್ಟೇ ಅವರ ನಡವಳಿಕೆಯು ಬದಲಾಗ್ತದೆ ಅಪೊಸ್ತಲನು. ಅಷ್ಟೇ ಅಪೊಸ್ತಲನು ಹೇಳ್ತಾನೆ, ಈಗಾದರೆ ದೇವರ ಚಿತ್ತಕ್ಕನುಸಾರವಾದುದು, ಅಂದರೆ ಉತ್ತಮವಾದುದು, ಮೆಚ್ಚುಗೆ ಆದದ್ದು, ದೋಷವಿಲ್ಲದು ಯಾವುದು ವ್ಯವಸ್ಥೆಕೊಳ್ಳುವರಿ. ಇವತ್ತು ಅನೇಕರಿಗೆ ದೇವರ ಚಿತ್ತ ಏನು ಗೊತ್ತಾಗುವುದಿಲ್ಲ. ದೇವರ ಚಿತ್ತ ಗೊತ್ತಿಲ್ಲದೆ ಅನೇಕರು ತಮ್ಮ ಕೆಲಸಕ್ಕೆ ಕೈ ಹಾಕ್ತಾರೆ, ಬಿಸ್ನೆಸ್ಗೆ ಕೈ ಹಾಕ್ತಾರೆ, ಸಾಲಕ್ಕೆ ಕೈ ಹಾಕ್ತಾರೆ. ದೇವರ ಚಿತ್ತ ಗೊತ್ತಿಲ್ಲ ಅನೇಕರು ತಪ್ಪಾದ ರೀತಿಯಲ್ಲಿ ತಮ್ಮ ಜೀವನ ಆರಿಸ್ಕೊಳ್ತಾರೆ. ಮತ್ತು ಕಷ್ಟ ಬರುವಾಗ ದೇವರು ಯಾಕೆ ಈ ರೀತಿ ನನ್ನ ದಾಂಪತ್ಯ ಜೀವಿತದಲ್ಲಿ ನಾನು ಯಾಕೆ ನನ್ನ ದಾಂಪತ್ಯ ಜೀವಿತದಲ್ಲಿ ನಾನು ಸೋತು ಹೋಗಿದ್ದೇನೆ ಅಂತ ಅನೇಕ ರೀತಿಯಲ್ಲಿ ಅನೇಕರು ಪ್ರಶ್ನೆಗಳಿದ್ರಿ. ಇದರ ಆತ್ಮ ಹೇಳ್ತಾನೆ, ನೀವು ಏನು ಮಾಡಬೇಕಾದರೂ ದೇವರ ಚಿತ್ತದ ಪ್ರಕಾರ ಮಾಡುವುದಾದರೆ ದೇವರ ಆಶೀರ್ವಾದವು ನಿಮ್ಮ ಸಂಗಡ ಇರ್ತದೆ. ಅದೇ ದೇವರ ಚಿತ್ತ ತಿಳಿದುಕೊಳ್ಳಬೇಕು. ನೀವು ಮಾಡುವ ಕೆಲಸ ಮೆಚ್ಚಬಹುದು. ಹಾಗಾದರೆ ದೇವರ ವಾಕ್ಯ ಹಗಲಿರುಳು ನೀವು ಓದಿ ಧ್ಯಾನ ಮಾಡಿದ್ರೆ ಮಾತ್ರವೇ ನಿಮ್ಮ ಮನಸ್ಸಿನಲ್ಲಿ ದೇವರ ಆತ್ಮ ನಿಮಗೆ ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು, ದೇವ್ರ ಚಿತ್ತ ಯಾವುದು ನಿಮಗೆ ವಿವೇಚಿಸುವ ಸಾಮರ್ಥ್ಯ ದೇವರು ನಿಮ್ಗೆ ಕೊಡುತ್ತಾನೆ. ಮತ್ತು ಆವಾಗ ನೀವು ದೇವರ ಚಿತ್ತ ಪ್ರಕಾರ ನಡೆಯಲು ಸಾಧ್ಯವಾಗ್ತದೆ. ಅದು ದೇವರ ಚಿತ್ತ ಪ್ರಕಾರ ನಡೆಯುವಾಗ 100% ಪ್ರೇರೆ ನೀವು ಸಕ್ಸಸ್ಫುಲ್ ಆಗುತ್ತೀರಿ. ಸೋಲುವಿಕೆ ಎಂಬುದು ಇಲ್ಲವಿಲ್ಲ. ಸೋಲಿಗೆ ಬಂದರೂ ನೀವು ಸೋತು ಹೋಗಿದ್ದಿಲ್ಲ, ಕಷ್ಟ ಬಂದರೂ ಸೋಲು ಜಯವನ್ನು ಹೊಂದುತ್ತೀರಿ. ಅದಕ್ಕೆ ಪ್ರೇರೆ ಪ್ರಕಟಣೆ ಗ್ರಂಥದಲ್ಲಿ ಆ ಪ್ರಾರಂಭ ಆದ್ಯದಲ್ಲಿ ಯೋವನಿಗೆ ಕೊಟ್ಟ ಪ್ರಕಟಣೆ ಮಾಡ್ತೇನೆ, ಈ ಪ್ರವಾದನೆ ಪುಸ್ತಕ ಬರೆದಿರುವ ವಾಕ್ಯ ಓದುವವನು, ಕೇಳುವಂಥವರು, ಕೈಗೆ ನಡೆಯುವರು ಧನ್ಯರು. ಯಾಕಂದರೆ ಯೇಸು ಕ್ರಿಸ್ತನ ಬರೋಣ ಹತ್ತಿರ ಉಂಟು. ಅತಿ ಬೇಗನೆ ಯೇಸು ಕ್ರಿಸ್ತ ಬರೋಣ. ಅದಕ್ಕೆ ಅದರಲ್ಲಿ ಪಾಲುರಾಗಬೇಕಾದ್ರೆ ದೇವರ ಓದು ಅತಿ ಅಗತ್ಯವಾಗಿದೆ. ಇನ್ನೊಂದು ವಾಕ್ಯ ನೋಡ್ತಾ, ಅದಕ್ಕೆ ಎಫೆಸದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ತನಕ, ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ದೇವರ ವಾಕ್ಯ ಓದುವುದಾದರೆ ಮಾತ್ರವೇ, ಧ್ಯಾನ ಮಾಡೋದು ಮಾತ್ರವೇ ನಿಮ್ಮ ನಡತೆ ನಿಮಗೆ ಪರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಮತ್ತು ಜ್ಞಾನವನ್ನು ಹೊಂದುತ್ತೀರಿ ಎಂಬುದೆಲ್ಲ ಅಪೊಸ್ತಲನು ಹೇಳ್ತಾನೆ. ಈ ದಿನಗಳು ಕೆಟ್ಟಗಳು, ನಿಜವಾಗಿ ಈ ದಿನಗಳು ತುಂಬ ಕೆಟ್ಟ ಕಾಲದಲ್ಲಿ ನಾವು ಇದ್ದೇವೆ, ಅಂತ್ಯ ಕಾಲದಲ್ಲಿದ್ದೇವೆ. ಇದು ಕಷ್ಟದ ಕಾಲದಲ್ಲಿದೆ. ಅದರಿಂದ
ಕಾಲವನ್ನು ಸುಮ್ಮನೆ ಕಳ್ಕೊಳ್ಳದೆ ಅದನ್ನು ಬೆಲೆಯುಳ್ಳನ್ನು ಉಪಯೋಗಿಸಿಕೊಂಡಿರಿ. ಮತ್ತು ಬುದ್ಧಿಹೀನರಿಗೆ ನಡೆಯದೆ ಕರ್ತನ ಚಿತ್ತವೇನೆಂದು ಬಿಚ್ಚಲು ಹಾಗಿದ್ರೆ ಅಪ್ಪಸ್ಪಾಳು ಅಂತಾನೆ, ಈ ಕೆಟ್ಟ ಲೋಕದಲ್ಲಿ ನೀವು ಬುದ್ಧಿಹೀನರಿಗೆ ನಡೆಯದೆ ಬುದ್ಧಿವಂತರಾಗಬೇಕು. ಚಿತ್ತ ಅದು ಕರ್ತನ ಚಿತ್ತ ನೀವು ತಿಳಿದುಕೊಳ್ಳಬೇಕಾದರೆ ಹಗಲು ರಾತ್ರಿ ದೇವರ ವಾಕ್ಯನ ಹೊಸ ನುಡಿಕೆನೂ ಓದಬೇಕು, ನುಡಿಕೆ ಓದಬೇಕು. ದಿನಾಲು ಜ್ಞಾನೋಕ್ತಿ ಪುಸ್ತಕದಲ್ಲಿ ಒಂದೊಂದು ಆದಿಯನ್ನು ಓದಿರಿ, ಅದರಲ್ಲಿ ಎಲ್ಲ ರೀತಿಯ ಜ್ಞಾನ ಉಂಟು. ಎಷ್ಟು ದೇವರ ಓದುತ್ತೀರೋ ಧ್ಯಾನ ಮಾಡಿಸಿದ್ರು ನಿಮ್ಮ ಮನಸ್ಸು ನೂತನವಾಗ್ತದೆ, ನಿಮ್ಮಲ್ಲಿ ಸಮಾಧಾನ ಸಂತೋಷ ನೆಲೆಗೊಳ್ಳುತ್ತದೆ, ನಿಮ್ಮ ಮನಸ್ಸು ಯೇಸು ಮನಸ್ಸಾಗ್ತದೆ, ನಿಮ್ಮ ಮನಸ್ಸು ಪವಿತ್ರಾತ್ಮ ಅಧೀನಕ್ಕೆ ಬರ್ತದೆ. ನಿಮ್ಮ ಮನಸ್ಸಲ್ಲಿ ದೇವರ ಸ್ವರ ಅತಿ ಸ್ಫಟಗೊಳ್ತೀರಿ. ಮತ್ತು ದೇವರ ಚಿತ್ತ ಯಾವುದು, ದೇವರ ಮೆಸೇಜ್ ಸರಿಯಾಗಿ ಯೋಚನೆ ಮಾಡಿಕೊಂಡು ದೇವರ ಚಿತ್ತ ಪರ ನಡೀತೀರಿ, ನೀವೆಲ್ಲದರಲ್ಲಿ ಸಕ್ಸಸ್ಫುಲ್ ಆಗ್ತೀರಿ ಎಂಬುದಾಗಿ ನಾವು ನೋಡುತ್ತೇವೆ. ಇದು ಒಂದು ಬೆನಿಫಿಟ್ ದೇವರ ಓದುವುದರ ಮುಖಾಂತರ ಸಿಗುತ್ತದೆ. ಎರಡನೇ ಬೆನಿಫಿಟ್ ನೋಡ್ತೇವೆ, ದೇವರ ವಾಕ್ಯವು ಓದುವುದರ ಮುಖಾಂತರ ಎಲ್ಲ ಶಾಪಗಳಿಂದ ಎಲ್ಲ ಕಷ್ಟಗಳಿಂದ ಪರಿಪೂರ್ಣ ಬಿಡುಗಡೆ ಸಿಗುತ್ತದೆ. ಯೋಹನ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 31 ಮತ್ತು 32ನೇ ವಾಕ್ಯ. ಆಗ ಯೇಸು ತನ್ನ ನಂಬಿದ ಯೆಹೂದ್ಯರಿಗೆ, ನೀವು ನನ್ನ ವಾಕ್ಯದಲ್ಲಿ ನೆಲೆಗೊಂಡವರಾದರೆ ನಿಜವಾಗಿ ನನ್ನ ಶಿಷ್ಯರಾಗಿದ್ದು ಸತ್ಯವನ್ನು ತಿಳಿದುಕೊಳ್ಳುವಿರಿ ಮತ್ತು ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುವುದು ಎಂದು ಹೇಳಿ. ಮೂರನೇ ಪ್ರಯೋಜನ ನೋಡ್ತೇವೆ, ದೇವರ ವಾಕ್ಯವು ನಿಮ್ಮ ಎಲ್ಲ ರೋಗಗಳನ್ನು ವಾಸಿ ಮಾಡುತ್ತದೆ. ಜ್ಞಾನೋಕ್ತಿ ಪುಸ್ತಕ 4ನೇ ಅಧ್ಯಾಯದಲ್ಲಿ 20ರಿಂದ 22ನೇ ವಾಕ್ಯ. ಕಂದ, ನನ್ನ ಮಾತುಗಳನ್ನು ಆಲಿಸು, ನನ್ನ ನುಡಿಗಳು ಕಿವಿ ಹೇಳ್ತೇವೆ. ಸ್ವಲ್ಪ ಕಂದ, ಮಗನೇ, ಮಗಳೇ, ಈ ಟಿವಿ ಮತ್ತು ಕೆಲವು ಮಾತುಗಳನ್ನು ಸರಿಯಾಗಿ ಲಾಲಿಸಿರಿ, ನನ್ನ ನುಡಿಗಳಿಗೆ ಕಿವಿ ಕೊಡಿರಿ, ನಿನ್ನದಷ್ಟು ಅವನ್ನು ತಪ್ಪದಿರಲಿ. ಅದರ್ಥ ದಿನಾಲು ವಾಕ್ಯ ಬರೀ ಕೇಳುವವರು ಮಾತ್ರ ಅಲ್ಲ, ಕೇಳಿದಾಗೆ ದಿನಾಲು ನಿಮ್ಮ ದೃಷ್ಟಿಯು ದೇವರ ವಾಕ್ಯವನ್ನು ನಿಮ್ಮ ದೃಷ್ಟಿಯಿಂದ ಸ್ವತಃವಾಗಿ ಬೈಬಲ್ ಓದುವರು ಆಗಬೇಕು. ಮುಂದೆ ಸೊಲೊಮೋನ ಹೇಳ್ತಾನೆ, ನಿನ್ನ ದೃಷ್ಟಿಯು ಅವನು ತಪ್ಪದಿರಲಿ, ಅವನಲ್ಲಿ ಇಟ್ಟುಕೋ. ಬರೀ ವಾಕ್ಯ ಓದುವುದು ಮಾತ್ರ ಅಲ್ಲ, ವಾಕ್ಯ ಧ್ಯಾನ ಮಾಡಿಕೊಂಡು ಇಟ್ಟುಕೊಳ್ಳಬೇಕು ಎಂಬುದಾಗಿ ಇಲ್ಲಿ ಸೊಲೊಮೋನ ಹೇಳ್ತಾನೆ. ಅವನು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆಲ್ಲ ಅವೇ ಆರೋಗ್ಯ. ಪ್ರಿಯತು, ನಿಮಗೆ ರೋಗಗಳು ಬರುವಾಗ ನೀವು ಡಾಕ್ಟರ್ ಹೋಗಬೇಕು, ಡಾಕ್ಟರ್ ಪರೀಕ್ಷೆ ಮಾಡಿದಾಗ ಮದ್ದು ತೆಗಲಬೇಕು. ಹಾಗೆ ಮದ್ದಿನ ಔಷಧಿ, ಅದರ್ಥ ನೀವು ಔಷಧಿ ಮಾಡಬಾರದು. ನಿಮಗೆ ಕಾಯಿಲೆ ಬರುವಾಗ ಡಾಕ್ಟರ್ ಹೋಗಿ ದೇವರು ಡಾಕ್ಟರ್ ಇಟ್ಟಿದ್ದಾನೆ, ಅವ್ರು ಕೊಟ್ಟ ಔಷಧಿ ತೆಗೆದುಕೊಳ್ಳಿ. ಆ ಔಷಧಿ ಒಟ್ಟಿಗೆ ಪ್ರಿಯರೇ ನಿಮಗೆ ಗುಣವಾಗಬೇಕಾ? ದಿನಾಲು ನಿಮ್ಮ ದೃಷ್ಟಿಯು ಈ ದೇವರ ವಾಕ್ಯವನ್ನು ಓದುವುದರಲ್ಲಿ ಓದುವರಾಗಬೇಕು ಮತ್ತು ವಾಕ್ಯ ಓದುವುದನ್ನು ನಿಮ್ಮಲ್ಲಿ ಇಟ್ಟುಕೊಳ್ಳಬೇಕು. ಆವಾಗ ಪ್ರಿಯರೇ 20 ವಾಕ್ಯದ ಯಾರಲ್ಲಿ ದೇವರ ವಾಕ್ಯ ಉಂಟು ಅವರಿಗೆ ಈ ವಾಕ್ಯ ಜೀವ ಕೊಡ್ತದೆ, ದೇಹಕ್ಕೆ ಅವೇ ಆರೋಗ್ಯ. ಅಂದರೆ ಕಿಂಗ್ ಜೇಮ್ಸ್ ವರ್ಷನಲ್ಲಿ ಮೆಡಿಸಿನ್ ಇದೆ. ದೇವರ ವಾಕ್ಯ ಪ್ರಿಯರೇ ನಿಮ್ಮ ರೋಗಗಳು ಗುಣ ಮಾಡುವ ಔಷಧಿಯಾಗಿದೆ. ನೀವು ಡಾಕ್ಟರ್ ತೆಗೆದುಕೊಳ್ಳೋ ಮೆಡಿಸಿನ್ ಜೊತೆಯಲ್ಲಿ ಈ ಮೆಡಿಸಿನು ತೆಗೆದುಕೊಳ್ಳಿ. ಈಗ ಡಾಕ್ಟರ್ ನಿಮಗೆ ಕೆಲವು ಸಾರಿ ದಿನಕ್ಕೆ 3 ಸಲ ಮೆಡಿಸಿನ್ ಕೊಡೋದು, ಆಗ 3 ಸಲ ಬೈಬಲ್ ಓದಬೇಕು ಪ್ರಿಯ. ಅಂದರೆ ದೇವರ ವಾಕ್ಯ ಪ್ರಕಾರ ವಾಕ್ಯ ಓದಿರಿ, ವಾಕ್ಯ ಧ್ಯಾನ ಮಾಡಿರಿ, ವಾಗ್ದಾನ ಬಾಯಿಂದ ಮಾತಾಡಬೇಕು. ಹಾಗೆ ಆಗ ನಿಮ್ಮ ಮೆಡಿಸಿನ್ ಪ್ರಿಯ ಈ ಪ್ರಾಕ್ಟೀಸ್ ಮಾಡೋ ಇಮಿಡಿಯೇಟ್ ಆ ಮೆಡಿಸಿನ್ ಕಾರ್ಯ ನಿಮ್ಮ ರೋಗ ಗುಣವಾಗ್ತಾ ಇದ್ದಾಗ ಅವುಗಳು ಹೊಂದುವವರಿಗೆ ಅವು ಜೀವವು, ದೇಹಕ್ಕೆ ಅವೇ ಆರೋಗ್ಯ. ನಿಮಗೆ ಮೆಡಿಸಿನ್ ಆಗಿ ಇದರ ವಾಕ್ಯಗಳು ಆಗದೆ ಇವತ್ತು ಪ್ರಿಯ ಅನೇಕ ರೋಗಿಗಳು ಪ್ರಿಯರೇ ನೀವು ನಿಮ್ಮ ಗುಣವಾಗಬೇಕಾ? ಹೌದು, ನಿಮ್ಮ ಡಾಕ್ಟರ್ ಕೊಟ್ಟ ಮೆಡಿಸಿನ್ ತೆಗೆದುಕೊಳ್ಳಿರಿ, ಅದರ ಜೊತೆಯಲ್ಲಿ ದಿನಾಲು ವಾಕ್ಯವನ್ನು ಓದುವವರಾಗಬೇಕು ಪ್ರಿಯರೇ, ಕೇಳುವವರಾಗಬೇಕು, ಅದನ್ನು ಧ್ಯಾನಿಸುವವರಾಗಬೇಕು, ವಾಕ್ಯವನ್ನು ಇಟ್ಟುಕೊಳ್ಳಬೇಕು, ಅದರ ಬಾಯಿಂದ ಮಾತನಾಡುವವರಾಗಬೇಕು, ಅದೇ ವಿಧೇಯರಾಗಬೇಕು. ಆಗ ನಿಮ್ಮ ರೋಗಗಳು ಗುಣವಾಗ್ತದೆ ಎಂದು ಸೊಲೊಮೋನ ಹೇಳ್ತಾನೆ. 23ನೇ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ಹೃದಯವನ್ನು ಬಹು ಜಾಗ್ರತೆಯಿಂದ ಕಾಪಾಡಿಕೋ, ಅದರ ಜೀವದಾರರು. ಅದು ನಿಮ್ಮ ಹೃದಯದಲ್ಲಿ ದೇವರ ವಾಕ್ಯ ತುಂಬಿದರೆ ಮಾತ್ರವೇ ನಿಮ್ಮ ಬಾಯಿಂದ ಆ ವಾಕ್ಯ ಹೊರಡುವ ಆ ವಾಕ್ಯವು ನಿಮಗೆ ಜೀವವನ್ನು ಕೊಡ್ತದೆ, ಅದು ನಿಮಗೆ ಗುಣವನ್ನು ಮಾಡ್ತದೆ. ಹಾಗಾದರೆ ಇವತ್ತು ನಿಮ್ಮ ರೋಗಗಳು ಗುಣಬೇಕಾ? ಒಂದೇ ಕಂಡೀಷನ್ ಆಗಿದೆ ಪ್ರಿಯರೇ, ದೇವರ ವಾಕ್ಯನು ಈ ಟಿ ವಿ ಕೇಳುವಾಗ ಕಿವಿಗೊಟ್ಟು ಕೇಳಿರಿ, ಅದನ್ನು ಆಲಿಸಿರಿ, ಅದು ಮರದಲ್ಲಿ ಇಟ್ಟುಕೊಳ್ಳಿರಿ. ಅಷ್ಟೇ ದಿನಾಲು ಈ ಕೇಳಿದ ವಾಕ್ಯ ನಿಮ್ಮ ಸತ್ಯವೇದ ಉಂಟೋ ಇಲ್ಲ ಎಂಬುದಾಗಿ ದಿನಾಲು ಓದಿರಿ, ಧ್ಯಾನ ಮಾಡಿರಿ, ವಿಧೇಯರಾಗಿರಿ, ಅದರ ಬಾಯಿಂದ ಮಾತನಾಡಬೇಕು ಪ್ರಿಯರೇ. ಆವಾಗ ವಾಕ್ಯವು ನಿಮ್ಮ ರೋಗಗಳನ್ನು ಗುಣ ಮಾಡುತ್ತದೆ. ಅದೇ ಕೆಲವು ಎಕ್ಸಾಂಪಲ್ ನೋಡು ಪ್ರಿಯರೇ. ವಿಮೋಚಕನ ಪುಸ್ತಕ 15ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ಆತನ ದೃಷ್ಟಿಗೆ ಸರಿ ಬೀಳುವುದನ್ನು ಮಾಡಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿದ್ದು ಆತನ ಕಟ್ಟಳೆಗಳನ್ನು ಅನುಸರಿಸಿ ನಡೆದರೆ ನಾನು ಐಗುಪ್ತರಿಗೆ ಉಂಟು ಮಾಡಿದ ವ್ಯಾಧಿಗಳಲ್ಲಿ ಒಂದು ನಿಮಗೆ ಬರಗೊಳಿಸಿದಲ್ಲ, ಏನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು. ಇನ್ನೊಂದು ಭಾಗದಲ್ಲಿ ನೋಡ್ತೇವೆ, ವಿಮೋಚಕನ ಪುಸ್ತಕ 23ನೇ ಅಧ್ಯಾಯದಲ್ಲಿ 24ರಿಂದ 26ನೇ ವಾಕ್ಯ ತನಕ. ಅವರ ದೇವತೆಗಳನ್ನು ನೀವು ನಮಸ್ಕರಿಸಲೂಬಾರದು, ಪೂಜಿಸಲೂಬಾರದು, ಅವರ ಆಚರಣೆಗಳನ್ನು ಅನುಸರಿಸಲೇಬಾರದು. ಆ ಜನಗಳನ್ನು ನಿರ್ಮಲ ಮಾಡಿ ವಿಗ್ರಹಸ್ತಂಭಗಳನ್ನು ನಾಶನ ಮಾಡಬೇಕು.
ನಿಮ್ಮ ದೇವರಾದ ಯೆಹೋವನೊಬ್ಬನನ್ನೇ ಆರಾಧಿಸಬೇಕು. ಪ್ರೇರೆ ನಿಮ್ಮ ರೋಗಗಳು ಗುಣವಾಗಬೇಕಾದರೆ ಪ್ರೇರೆ ನೀವು ದೇವರ ಓದುವುದು ಅತಿ ಇಂಪಾರ್ಟೆಂಟ್. ದೇವರ ಓದಿ ದೇವರ ವಾಕ್ಯ ಧ್ಯಾನ ಮಾಡಿ ದೇವರ ವಾಕ್ಯದ ಪ್ರಕಾರವಾಗಿ ಪ್ರೇರೆ ಆತ್ಮದಿಂದಲೂ ಸತ್ಯದಿಂದಲೇ ದೇವರ ವಾಕ್ಯ ವಿಧಿಯಾಗಿ ದೇವರ ಆರಾಧಿಸಬೇಕು. ಆಗ ಆತನು ನಿಮ್ಮ ಅನ್ನ ಪಾನ ಆಶೀರ್ವದಿಸಿ ಅನೇಕ ರೋಗಗಳು ಪ್ರೇರೆ ಈ ಲೋಕದಲ್ಲಿ ಸೇವಿಸ ಆಹಾರದಿಂದಲೇ ಬರುತ್ತೆ. ಪ್ರತಿಯೊಂದು ಆಹಾರಕ್ಕೆ ಕೆಮಿಕಲ್ ಉಪಯೋಗ ಮಾಡಿ ಮತ್ತು ಈ ನೀವು ಸೇವಿಸ ಆಹಾರದಿಂದಲೇ ಪ್ರೇರೆ ಅನೇಕ ಕಾಯಿಲೆ ಬರುತ್ತೆ. ಅದು ಯಾವಾಗ ನೀವು ನಿಮ್ಮ ತಂದೆಯಾದ ದೇವರನ್ನು ದೇವರ ವಾಕ್ಯ ವಿಧಿಯಾಗಿ ಆರಾಧನೆ ಮಾಡುತ್ತಾರೋ ದೇವರುತ್ತಾನೆ ಆತ್ಮ ಅನ್ನ ಪಾನ ಆಶೀರ್ವದಿಸ್ತಾನೆ. ನಿಮ್ಮಲ್ಲಿ ಯಾವ ವ್ಯಾಧಿ ಉಂಟಾಗದಂತೆ ಮಾಡುತ್ತಾನೆ. ಪ್ರೇರೆ ಎದುರು ಅಗತ್ಯ ಇಲ್ಲ. ಪ್ರೇರೆ ನಿಮ್ಮ ಒಂದೇ ಸಂಗತಿ ಮಾಡಬೇಕು, ಹಗಲು ರಾತ್ರಿ ದೇವರ ಓದುವವರು ಆಗಬೇಕು, ಧ್ಯಾನಿಸುವವರಾಗಬೇಕು ಮತ್ತು ದೇವರನ್ನು ಆತ್ಮನಿರ್ಭರ ಆರಾಧನೆ ಮಾಡುವವರಾಗಬೇಕು. ಆಗ ದೇವರತನೇ ನಿಮ್ಮ ಅನ್ನ ಪಾನನ್ನು ಆಶ್ರಯ ಮಾಡ್ತಾನೆ. ಯಾವ ವ್ಯಾಧಿ ನಿಮಗೆ ಉಂಟಾಗದೆ ಮಾಡುತ್ತೇನೆ. ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜೆತನವಾಗಲಿ ಇರುವುದೇ ಇಲ್ಲ. ನಿಮಗೆ ಸಂಪೂರ್ಣದ ಆಯುಷನ್ನು ಕೊಡುವೆನು. ಹಾಗಾದರೆ ಇವತ್ತು ನಿಮಗೆ ಬಂಜೆತನವಾಗಲಿ ಯಾವುದೇ ಗರ್ಭಸ್ರಾವವಾಗಲಿ ಯಾವುದೇ ವ್ಯಾಧಿಯು ನಿಮಗೆ ಬರದಂತೆ ನಿಮಗೆ ಸಂಪೂರ್ಣ ದೀರ್ಘಾಯಿಸಬೇಕಾದ್ರೆ ಪ್ರೇರೆ ದೇವರ ವಾಕ್ಯವನ್ನು ಓದುವವರಾಗಬೇಕು, ವಾಕ್ಯನ ಕೇಳುವವರಾಗಬೇಕು, ಧ್ಯಾನಿಸುವವರಾಗಬೇಕು. ಆಗ ಮಾತ್ರ ಈ ವಾಗ್ದಾನ ನಿಮಗೆ ನಿಮ್ಮ ರೋಗಗಳು ನೀವು ಮೆಡಿಸಿನ್ ತಗೊಳ್ಳೋ ಮುಖಾಂತರ ಆ ಮೆಡಿಸಿನ್ ಕಾರ್ಯವಾಗಿ ನಿಮ್ಮ ರೋಗಗಳು ಗುಣವಾಗ್ತೀರಿ ಮತ್ತು ರೋಗದ ಬಿಡುವಂತೀರಿ. ದೀರ್ಘ ಆಯುಷ್ಯ ನಿಮಗೆ ಕೊಡುತ್ತಾನೆ ಎಂಬುದೇ ನಾವು ನೋಡುತ್ತೇವೆ ಪ್ರೇರೆ. ಅಷ್ಟೇ ಅಲ್ಲದೆ ಪ್ರೇರೆ ದೇವರ ವಾಕ್ಯ ಬಾಯಿಂದ ಮಾತನಾಡುವುದು ಸಹ ಅತಿ ಅಗತ್ಯವಾಗಿದೆ ಪ್ರೇರೆ ನಿಮಗೆ ಗುಣಮುಖವಾಗಬೇಕಾದರೆ. ಯಾಕಂದರೆ 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 13ನೇ ವಾಕ್ಯ, ಈಗಿದ್ದರೂ ನಂಬಿದೆನು ಆದುದರಿಂದ ಮಾತನಾಡಿದೆನು ಎಂಬ ಶಾಸ್ತ್ರೋಕ್ತಿಯಲ್ಲಿ ಕಾಣುವ ನಂಬಿಕೆಯ ಭಾವನೆ ಒಂದು ನಾವು ನಂಬಿದವರು ಅದರಿಂದ ಮಾತನಾಡುತ್ತೇವೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ, ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಪ್ರೇ ದೇವರು ಈ ಭೂಮಿ ಸೃಷ್ಟಿ ಮಾಡುವಾಗ ಅದು ಬರೀ ಮಾತನಾಡಿದ ಬೆಳಕಾಗಲಿ. ಅದಕ್ಕೆ ಪ್ರೇ ನಿಮ್ಮ ಜೀವಿತದಲ್ಲಿ ಪ್ರೇ ದೇವರ ಅದ್ಭುತ ನೋಡಬೇಕಾ, ಪ್ರಾರ್ಥನೆ ಉತ್ತರ ನೋಡಬೇಕಾ, ನಿಮ್ಮ ರೋಗಗಳು ಗುಣವಾಗಬೇಕಾ, ನೀವು ಬರೀ ನಂಬುವುದು ಮಾತ್ರ ದೇವರ ವಾಕ್ಯದಲ್ಲಿರುವ ವಾಗ್ದಾನಗಳು ನೋಡ್ಬಿಟ್ರೆ ನಿಮಗೆ ರೋಗಗಳಿದೆ ಅನೇಕ ವಾಗ್ದಾನ, ಪ್ರತಿಯೊಂದು ವಾಗ್ದಾನಗಳು ನಂಬಿಕೆಯಿಂದ ಪ್ರತಿ ದಿವಸ ಪ್ರೇರಣೆ ಮಾತನಾಡೋ ಅಭ್ಯಾಸ ಮಾಡಿ. ಎಷ್ಟು ದೇವರ ವಾಕ್ಯದಲ್ಲಿ ಮಾತನಾಡಿ ಆ ದೇವರ ವಾಕ್ಯಕ್ಕೆ ಸೃಷ್ಟಿ ಮಾಡಿಸ ಅದು ನಿಮ್ಮಿದ್ದ ರೋಗಗಳನ್ನು ಗುಣ ಮಾಡುವ ಸಾಮರ್ಥ್ಯ ದೇವರು ಆಕಾಶವಾಗಲಿ ಎಂದು ಹೇಳುವ ಅದು ಬೆಳಕಾಯಿತು. ಇನ್ನು ಎಕ್ಸಾಂಪಲ್ ನೋಡ್ತೇವೆ. ಇಬ್ರಿಯವರಿಗೆ ಬರೆದ ಪತ್ರಿಕೆ 11ನೇ ಆದಿಯಲ್ಲಿ 3ನೇ ವಾಕ್ಯ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು ಕಾಣಿಸುವ ಈ ಜಗತ್ತು ದರ್ಶನ ವಸ್ತುಗಳಿಂದ ಉಂಟಾಗಲೆಂದು ಗ್ರಹಿಸ್ತೇವೆ. ಇಲ್ಲಿ ಅಪೊಸ್ತಲ ಪೌಲನೇ ಈ ಲೋಕಗಳು ಸೃಷ್ಟಿ ಬರೀ ದೇವರ ಮಾತಿನಾಗಿದೆ. ದೇವರ ಮಾತಿಗೆ ದೇವರ ವಾಕ್ಯಕ್ಕೆ ಸೃಷ್ಟಿ ಮಾಡುವ ಸಾಮರ್ಥ್ಯ. ಅದಕ್ಕೋಸ್ಕರ ನಿಮ್ಮ ಅದ್ಭುತಗಳು ಆಗಬೇಕಾ ದೇವರ ವಾಕ್ಯ ಮಾತನಾಡುವ ಅಭ್ಯಾಸ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಮಾರ್ಕನ ಸುವಾರ್ತೆ 11ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರ ಬೀಳು ಎಂದು ಹೇಳಿ ತನ್ನ ಮನಸ್ಸಲ್ಲಿ ಸಂಶಯ ಪಡೆದೆ ತಾನು ಹೇಳಿದ್ದು ಆಗೋದು ನಂಬಿದರೆ ಅವನು ಹೇಳಿದಂತೆ ಆಗೋದು. ಈ ವಾಕ್ಯದಲ್ಲಿ ಇಂಗ್ಲೀಷ್ ಸ್ಟಡಿ ಮಾಡುವಾಗ ಒಂದೇ ಸಾರಿ ನಂಬಿಕೆ ಮಾಡಬೇಕಾದ್ರೆ 3 ಸಾರಿ ಹೇಳಿ ಬಂದ ಅರ್ಥಪ್ರೆ ನೀವು ದೇವರ ವಾಗ್ದಾನವನ್ನು ನಂಬಿಕೆ ಅಟ್ಲೀಸ್ಟ್ 3 ಸಲ ಒಂದು ವಾಗ್ದಾನ ಬಾಯಿಂದ ಮಾತಾಡೋ ಅಭ್ಯಾಸ ಮಾಡಿ. ಯಾಕಂದರೆ ಇಲ್ಲಿ ಸಿಗುತ್ತಾನೆ ನಿಮ್ಮ ಮುಂದೆ ಇರೋ ರೋಗ ಎಂಬ ಬೆಟ್ಟ ಇರಬಹುದು, ಕ್ಯಾನ್ಸರ್ ಎಂಬ ಬೆಟ್ಟ ಇರಬಹುದು, ಡಯಾಬಿಟಿಸ್ ಎಂಬ ಬೆಟ್ಟ ಇರಬಹುದು, ಯಾವುದೇ ರೋಗ ಬೆಟ್ಟ ಇರ್ಬೋದು, ಸಾಲ ಬೆಟ್ಟ, ಆ ಬೆಟ್ಟಕ್ಕೆ ನೀವು ಮಾತನಾಡಬೇಕು. ಬೆಟ್ಟವೇ ರೋಗವೇ ಈ ವಾಗ್ದಾನ ಇರ್ತದೆ. ಈ ದೇವರ ವಾಗ್ದಾನ ನಂಬಿಕೆ ಮಾಡಿ ಆ ವಾಗ್ದಾನ ಅಟ್ಲೀಸ್ಟ್ 3 ಸಲ ಮಾತನಾಡುವ. ಅದಕ್ಕೆ ಎಷ್ಟು ನೀವು ದೇವರ ವಾಗ್ದಾನ ಮಾತನಾಡುತ್ತಿರುವಾಗ ಆ ಮಾತು ಆ ನಿಮ್ಮ ಬೆಟ್ಟ, ನಿಮ್ಮ ಸಮಸ್ಯೆ, ನಿಮ್ಮ ರೋಗ, ನಿಮ್ಮ ಡಾಕ್ಟರ್ ರಿಪೋರ್ಟು ಅದು ಕೇಳಿ ಅದು ತನ್ನಿಸ್ತಾನೆ ಅದು ಚೇಂಜ್ ಆಗ್ತದೆ, ಅದು ಮಾಯವಾಗ್ತದೆ. ನೀವು ಮಾತನಾಡದಂತೆ ಕಾರ್ಯವಾದ. ಅದಕ್ಕೆ ದೇವರ ವಾಕ್ಯ ಓದುವುದು ಅತಿ ಇಂಪಾರ್ಟೆಂಟ್. ದೇವರ ವಾಕ್ಯ ಓದುವಾಗ ಗಮನವಿಟ್ಟು ಓದಿರಿ. ಓದುವಾಗ ಆಜ್ಞೆಗಳು ಸಿಗುವಾಗ ಅಂಡರ್ಲೈನ್ ಮಾಡಿಕೊಳ್ಳಿರಿ, ಅದನ್ನು ಭಯಪಾಠ ಮಾಡಿಕೊಳ್ಳಿರಿ, ನಿಮ್ಮ ಮನಸ್ಸು ಇಟ್ಟುಕೊಳ್ಳಲಿಕ್ಕೆ ವಿದ್ಯರಾಗೋದಕ್ಕೆ. ದೇವರ ವಾಕ್ಯ ಸಿಗುವ ಅನೇಕ ವಾಗ್ದಾನ ಸಿಗುತ್ತೆ. ವಾಗ್ದಾನಗಳು ನಿಮ್ಮ ಮನಸ್ಸು ಇಟ್ಟುಕೊಳ್ಳಿರಿ ಮತ್ತು ನಿಮ್ಮ ಸಂದರ್ಭ ತಕ್ಕ ಹಾಗೆ ಆ ವಾಗ್ದಾನಗಳನ್ನು ಪ್ರಾರ್ಥನೆ ಮಾಡಿರಿ, ಅರಿಕೆ. ಆಗ ವಾಗ್ದಾನ ಮಾಡಿದರೆ ನಂಬಿಕಸ್ತನು ಆ ವಾಗ್ದಾನದಲ್ಲಿ ಶಕ್ತಿ ಉಂಟು. ಏನು ಮಾತಾಡೋದು ವಾಗ್ದಾನ ಇದ್ದ ರೋಗವನ್ನು ಇದ್ದ ಸಮಸ್ಯೆಯನ್ನು ಅದು ಮಾಯ ಮಾಡುತ್ತದೆ. ವಾಕ್ಯದಿಂದ ಅಪ್ಪಣೆ ಕೊಡಬೇಕು, ಈ ರೋಗವೇ ನನ್ನಿಂದ ತೊಳೆಗೋಗು ಎಂದು ಅಪ್ಪಣೆ ಕೊಡುವಾಗ ಒಂದಲ್ಲ ಒಂದಿನ ನಿಮ್ಮ ಮೆಡಿಸಿನ್ಸ್ ತೆಗೆದುಕೊಳ್ಳಿರಿ. ಮೆಡಿಸಿನ್ ಜೊತೆಯಲ್ಲಿ ನೀವು ಹೇಳಿರಿ, ರೋಗವೇ ನನ್ನ ದೇಹದಿಂದ
ತೊಲಗಿ ಹೋಗು, ರೋಗವೇ ನನ್ನ ಬಿಟ್ಟು ಹೋಗು ಎಂದು ಹೇಳುವಾಗ, ನೀವು ವಾಕ್ಯದ ಅಪ್ಪಣೆ ಕೊಡುವಾಗ ಅದು ಕಾರ್ಯ. ಅದಕ್ಕೆ ಯೆಹೋವನ ಅಪ್ಪಣೆಯಿಂದಲೇ ಆಕಾಶ ಉಂಟಾಯಿತು, ಅದರಲ್ಲೂ ಅದರ ಶ್ವಾಸದ ನಿಮಿತ್ತ ದೇವರ ವಾಕ್ಯದಲ್ಲಿ ಜೀವ ಉಂಟು ಬರೆ. ಅದಕ್ಕೆ ನೀವು ಮಾತನಾಡುವ ಅಭ್ಯಾಸ ಮಾಡಿರ್ತಾರೆ. ಎಷ್ಟು ನಾವು ಮಾತನಾಡ, ಅದಕ್ಕೆ ಯಾಕೋಬನ ಪತ್ರಿಕೆ 4:7 ವಾಕ್ಯದಲ್ಲಿ ಹೀಗೆ ಇರ್ತದೆ, ಈಗಲಾಗಿ ದೇವರೇ ಆಜ್ಞೆ ಒಳಗಾಗಿರಿ ಮತ್ತು ಸೈತನ ಎದುರಿಸಿರಿ, ಆಗ ನಿಮ್ಮನ್ನು ಬಿಟ್ಟು ಓಡಿ ಹೋಗಿ. ಬರೀ ಸೈತ ನಿಮ್ಮ ಜೀವಿತದಲ್ಲಿ ಯಾವುದೇ ಉಪದ್ರ, ಯಾವುದೇ ಕಷ್ಟ ಅದೇ ಬರೀ ನಿಮ್ಮ ಜೀವಿತದಲ್ಲಿ ಉಪದ್ರ ತೊರೆದು ಕಷ್ಟ ಸೈತನಾಗಿದ್ದಾನೆ. ಯೇಸು ಎಂದಿಗೂ ಕೆಟ್ಟದ್ದು ಮಾಡೋದನ್ನೇ ದೇವರು ಒಳ್ಳೆಯವನಾಗಿದ್ದಾನೆ. ಅದರ ಕೃಪಾಪೂರ್ಣನು, ಕರುಣಾಮಯನು, ಪ್ರೀತಿಸು. ಅವನು ಎಂದಿಗೂ ತನ್ನ ಮಕ್ಕಳಿಗೆ ಕೆಟ್ಟದ್ದು ಮಾಡುವುದೇ ಇಲ್ಲ. ಕೆಟ್ಟದ್ದು ಮಾಡುವುದು ಕಲ್ಲನ್ನು ಅದಕ್ಕೆ ಅವನ ಸೋತೆ ಅತ್ತಿನದಲ್ಲಿ ಬಗ್ಗೆ ಇಸ್ಕೊಳ್ತಾನೆ. ಕಲ್ಲನ್ನು ಬರುವುದು ಕದಿಯುವುದಕ್ಕೆ, ಹಾಳು ಮಾಡೋದಕ್ಕೆ, ನಾಶ ಮಾಡೋದಕ್ಕೆ ಬರ್ತೇನೆ, ಯಾವುದಕ್ಕೂ ಆತನು ಬರುವುದಿಲ್ಲ. ಅದು ಯೇಸು ಬಂದದ್ದು ನಿತ್ಯ ಜೀವ, ಸಮೃದ್ಧಿ. ಯೇಸು ಇಬ್ಬಳಕ್ಕೆ ಬಂದು ನಿಮಗೆ ನಿತ್ಯ ಜೀವ ಒಟ್ಟಿಗೆ ಎಲ್ಲ ಆಶೀರ್ವಾದವನ್ನು ಕೊಡಲಿಕ್ಕೆ ಬಂದೆ. ಅದೇ ಯೇಸು ಕ್ರಿಸ್ತನ ಇರುವಂಥ ನಿತ್ಯ ಜೀವ ಮಾತ್ರ. ಆ ಎಲ್ಲ ಆಶೀರ್ವಾದ ಸಿಗಬೇಕಾ ಪ್ರೇರೆ ನೀವು ನಂಬಬೇಕು. ನೀವು ನಂಬಿಕೆಟ್ಟ ಯೇಸು ಕ್ರಿಸ್ತನು, ನೀವು ನಂಬಿಕೆ ತಂದೆ ದೇವರು, ಆತನು ಒಳ್ಳೆಯವನು. ಆತನ ಬರೋ ಎಲ್ಲ ದಾನಲು ಪರಿಪೂರ್ಣ. ಯಾಕೊಬ್ಬ 1:18 ವಾಕ್ಯದಲ್ಲಿ ಈಗ ಹೇಳ್ತಾರೆ, ಅನೇಕರು ಕಷ್ಟ ಬಂದ ಕೂಡಲೇ ದೇವರಿಗೆ ಗುಣಗುಟ್ಟಿದ್ರಿ. ದೇವರಿಂದ ಕಷ್ಟ ಕೊಡೋದಿಲ್ಲ, ದೇವರ ಅನುಮತಿ ಕೊಡುತ್ತಾನೆ. ಕಷ್ಟ ಸಹಿತನಾಗಿದ್ದಾನೆ. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 16 ಮತ್ತು 17 ವಾಕ್ಯ ಓದುತ್ತೇನೆ. ನನ್ನ ಪ್ರಿಯ ಸಹೋದರರೇ, ಮೋಸ ಹೋಗಬೇಡ್ರಿ. ಎಲ್ಲ ಒಳ್ಳೆಯ ದಾನಗಳು, ಕುಂದಿದ ಎಲ್ಲ ವರಗಳು ಮೇಲಿನಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣದಿಂದ ಇಳಿದು ಬರುತ್ತವೆ. ಆತಲ್ಲಿ ಸಂಚಲತ್ವವೇನೂ ಇಲ್ಲ, ಬತ್ತಿದ ಸೂಚನೆಯೂ ಇಲ್ಲ. ಅದರ ಯಾಕಂದರೆ ದೇವರಿಂದ ಬರುವ ಎಲ್ಲ ದಾನಗಳು ಪರ್ಫೆಕ್ಟ್. ದೇವರು ಎಂದಿಗೂ ಪ್ರೇರೆ ತನ್ನ ಮಕ್ಕಳಿಗೆ ರೋಗ ಕೊಡುವುದಿಲ್ಲ, ತನ್ನ ಮಕ್ಕಳಿಗೆ ಕಷ್ಟ ಕೊಡುವುದಿಲ್ಲ, ತನ್ನ ಮಕ್ಕಳಿಗೆ ಅಪಘಾತ ಮಾಡುವುದಿಲ್ಲ, ಎಂದಿಗೂ ಬರುವುದಿಲ್ಲ ಪರೇ. ಅದು ಸೈತಾನನು ಕಲ್ಲನ್ನು ಆಗಿದೆ ಪರೇ. ನಿಮ್ಮ ಜೀವಿತದಲ್ಲಿ ಇರುವ ಆಶೆಯನ್ನು ಕದ್ದುಕೊಂಡು ಹೋಗುವುದು ಅದು ಆ ಕಲ್ಲನ್ನು ಬರುವಾಗ ಕಲ್ಲನ್ನು ಓಡಿಸಲಿಕ್ಕೆ ವಾಕ್ಯ ಓದಬೇಕು. ಈ ವಾಕ್ಯ ಓದಿದರೆ ಮಾತ್ರವೇ ನಿಮಗೆ ದೇವರ ಆತ್ಮನು ಆ ಕಲ್ಲನ್ನು ಬರುವಾಗ ಕಲ್ಲನ್ನು ಹೇಗೆ ಓಡಿಸಬೇಕು ಆ ವಾಕ್ಯವು ನಿಮಗೆ ನೆನಪಿ ಕೊಡುತ್ತಾನೆ. ಆ ವಾಕ್ಯ ಇಬ್ಬೈಕತೆ. ಅದಕ್ಕೆ ಅಪೊಸ್ತಲನು ಎಫೆಸದವರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 15ನೇ ವಾಕ್ಯದಲ್ಲಿ ಈಗತಾನೆ ದೇವರ ಆತ್ಮ ಕೊಡುವ ವಾಕ್ಯ ಇಬ್ಬೈಕತೆ ಇಡಬೇಕು. ಇಬ್ಬೈಕತೆ ವಾಕ್ಯ ಪರೇ, ಇಬ್ಬೈಕತೆ ಈ ವಾಕ್ಯವನ್ನು ಪರೇ ನಿಮ್ಮಲ್ಲಿ ಇದ್ದರೆ ಮಾತ್ರವೇ ಪವಿತ್ರಾತ್ಮನು ನಿಮಗೆ ಸಂದರ್ಭಗಳು ಬರುವಾಗ ಆ ಕಲ್ಲನ್ನು ಕಲ್ಲನ್ನು ಹೇಗೆ ಓಡಿಸಬೇಕು ಆ ವಾಕ್ಯವನ್ನು ಕೊಡುವಾಗ ಪದೇ ಪದೇ ಮಾತಾಡಿ ಆ ಕಲ್ಲನ್ನು, ಆ ಸೈತನು ಒಂದು ರೋಗಗಳು ಸಮಯ ಅದು ಬಿಟ್ಟು ಹೋಗ್ತವೆ. ಮತ್ತು ನೀವು ಮಾತಾಡಿದ ಹಾಗೆ ವಾಕ್ಯ ಸೃಷ್ಟಿ ಮಾಡ್ತದೆ. ಇದ್ದದನ್ನು ಇಲ್ಲದಾಗೆ ಮಾಡ್ತದೆ, ಇಲ್ಲದನ್ನು ಇಲ್ಲದೆ ಮಾಡೋ ಶಕ್ತಿ ದೇವರ ವಾಕ್ಯಕ್ಕೆ ಉಂಟು ಬರೀ. ಅದಕ್ಕೆ ವಾಕ್ಯ ಓದುವುದು ಅತಿ ಅತಿ ಅಗತ್ಯವಾದ. ಬರೀ ಕೇಳುವವರು ಮಾತ್ರ, ಕೇಳುವುದು ಅತಿ ಇಂಪಾರ್ಟೆಂಟ್. ಕೇಳಿದ ವಾಕ್ಯಗಳನ್ನು ಪುನಃ ಓದಬೇಕು, ಧ್ಯಾನ ಮಾಡಬೇಕು. ನಿಮ್ಮಲ್ಲಿ ಇಟ್ಟುಕೊಂಡರೆ ಮಾತ್ರವೇ ನಿಮ್ಮ ಮನಸ್ಸಿನಲ್ಲಿ ವಾಕ್ಯ ದೇವರು ನೆನಪಿಗೆ ತರುತ್ತಾನೆ. ಆವಾಗ ಮಾತ್ರ ಮಾತನಾಡಲಿಕ್ಕೆ ಆಗ್ತದೆ. ವಾಕ್ಯ ಓದದಿದ್ದರೆ, ವಾಕ್ಯ ನಿಮ್ಮಲ್ಲಿ ಇಟ್ಟುಕೊಂಡ್ರೆ ನಿಮಗೆ ನೆನಪಿಗೆ ಬರುವುದಿಲ್ಲ. ಅದಕ್ಕೆ ದಿನಾಲೂ ಅಭ್ಯಾಸ ಮಾಡಿಕೊಳ್ಳಿರಿ ಯಾಕಂದರೆ ಅಪ್ಪದ ಪೌಲ್ ಅಂತಾನೆ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 16 ಕ್ರಿಸ್ತನ ವಾಕ್ಯವು ನಿಮ್ಮ ಸಮೃದ್ಧಿಯಾಗಿ ವಾಸ ಮಾಡಬೇಕು. ಎಷ್ಟು ವಾಕ್ಯ ನೀವು ತುಂಬಲ್ಪಡೋದು ಆವಾಗ ನಿಮ್ಮ ಹೃದಯದಲ್ಲಿ ತುಂಬಿರುವುದೇ ಯೇಸು ಕ್ರಿಸ್ತನೇ. ಮತ್ತೆ 12 ಅಧ್ಯಾಯದಲ್ಲಿ 35ನೇ ವಾಕ್ಯದಲ್ಲಿ ಹೃದಯ ತುಂಬಿರುವುದೇ ನಿಮ್ಮ ಹೃದಯದಲ್ಲಿ ಅವುಗಳ ರಾಜ್ಯದ ವಾಕ್ಯ ತುಂಬಲ್ಪಟ್ಟರೆ ಮಾತ್ರವೇ ನಿಮ್ಮ ಬಾಯಿ ಮಾತನಾಡುತ್ತದೆ ದೇವರ ವಾಕ್ಯ. ಆದರೆ ಅವುಗಳ ವಾಕ್ಯ ತುಂಬುವುದಿಲ್ಲವೋ ನೀವು ಮಾತನ ಕಷ್ಟ, ಸಮಸ್ಯೆ, ಒಬ್ಬೊಬ್ಬರನ್ನು ದೂರುವುದು, ಒಬ್ಬರೊಬ್ಬರನ್ನು ತಪ್ಪುರಿಸುವುದು, ಒಬ್ಬೊಬ್ಬರು ತೀರ್ಪು ಮಾಡುವುದು, ಒಬ್ಬೊಬ್ಬರೇ ಬೈದುದೆಲ್ಲ ಬರ್ತದೆ. ಅದರ ಕಾರಣ ಏನು? ನಿಮ್ಮ ಹೃದಯದಲ್ಲಿ ವಾಕ್ಯ ಇಲ್ಲ. ಅದಕ್ಕೆ ಪ್ರಕರಣ 1:3 ವಾಕ್ಯದಲ್ಲಿ ಯೋನತನೇ ಈ ಪ್ರವಚನ ಓದುವವನು ಧನ್ಯನು ಆಗದೆ. ಧನ್ಯರಾಗಬೇಕಾ? ನಿಮಗೆ ಆ ವಾಕ್ಯದಿಂದ ಬಿಡುಗಡೆಬೇಕಾ? ಇವತ್ತಿಂದ ಒಂದು ನಿರ್ಧಾರ ಮಾಡಿರಿ. ಹೊಸ ನಂಬಿಕೆ ಅಲ್ಲಿ ಬರೀ ಓದಿರಿ. ಓದು ಮಾತ್ರ ಅಲ್ಲ, ವಾಕ್ಯಗಳು ನಿಮ್ಮ ನೆನಪಿಟ್ಟುಕೊಂಡು ಮತ್ತು ಅದು ಮಾತನಾಡಿರಿ. ಮಾತನಾಡುವಾಗ 100% ನಿಮ್ಮ ಜೀವಿತದಲ್ಲಿ ಅದು ಕಾರ್ಯವಾಗಿದೆ, ಅದು ಹಿಂದಕ್ಕೆ ಹೋಗುವುದಿಲ್ಲ ಎಂಬುದಾಗಿ ಇಂದು ವಾಕ್ಯ ನೋಡ್ತೇವೆ. ಐಸಾಯ 55:10 ಮತ್ತು 11 ವಾಕ್ಯ, 10 and 11 ವರ್ಡ್ಸ್. ಮಳೆಯು ಹಿಮವು ಆಕಾಶನ ಬಿದ್ದು ಭೂಮಿಯನ್ನು ತೋಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ ಬಿತ್ತುವವನಿಗೆ ಬೀಜವನ್ನು ಉಣ್ಣುವನೇ ಆಹಾರವನ್ನು ಒದಗಿಸ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದನ್ನು ಕೈಗೂಡಿಸಿದ ಹೊರತು ನನ್ನ ಕಡೆಗೆ ವ್ಯರ್ಥ ಹಿಂತಿರುಗುವುದಿಲ್ಲ. ಪ್ರಾರ್ಥಿಸುವ ದೇವರು ಹೇಳ್ತಾನೆ, ದೇವರ ಬಾಯಿಂದ ಬಂದ ಮಾತು, ದೇವರ ಬಾಯಿಂದ ಬಂದ ದೇವರ ವಾಕ್ಯವು ನೀವು ಮಾತನಾಡುವಾಗ ಅದು ಕಾರ್ಯವಾಗದೆ
ಹಿಂದಕ್ಕೆ ಹೋಗುವುದೇ ಇಲ್ಲ. ಅದಕ್ಕೋಸ್ಕರ ದೇವರ ವಾಕ್ಯವು ನಿಮ್ಮ ಜೊತೆ ಕಾರ್ಯವಾಗಬೇಕಾ, ದೇವರ ವಾಗ್ದಾನ ನೆರವೇರಬೇಕಾ, ಆಶೀರ್ವಾದ ಬರಬೇಕಾ, ರೋಗಗಳು ಇವತ್ತಿನ ದೇವರ ಓದುವ ಅಭ್ಯಾಸ ಮಾಡಲೇಬೇಕು. ಯಾವಾಗ ಓದುತ್ತೀರೋ ಆವಾಗ ಈ ಕಾರ್ಯ ನಿಮ್ಮಲ್ಲಿ ಆಗ್ತದೆ. ಓದಿದರೆ ಮಾತ್ರ ಮಾತನಾಡುವ ಅಭ್ಯಾಸ ಮಾಡಿದರೆ 100% ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಶುಭ ಬರ್ತದೆ. ದೇವರ ನಿಮ್ಮ ಸ್ತೋತ್ರವಾಗಲಿ ಪ್ರಿಯರೇ. ಈ ಸಂದೇಶವು ನಿಮ್ಮಲ್ಲಿ ನಿಜವಾಗಿ ನೀವು ಉತ್ತೇಜನ ಮಾಡಿದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಪ್ರಾರ್ಥನೆ ಮಾಡೋಣ. ತನ್ನ ದೇವರೇ ನಾಮೇಲೆ ಸ್ತೋತ್ರವನ್ನು ಕೊಂಡಾಡ್ತೇನೆ. ದೇವ, ಈ ವಾಕ್ಯದ ಪ್ರಕಾರ ನೀನು ನಿನ್ನ ಮಕ್ಕಳಿಗೆ ಯಾಕೆ ವಾಕ್ಯ ಓದಬೇಕು, ವಾಕ್ಯ ಓದಲಿರುವ ಆ ಒಂದು ಪ್ರಯೋಜನ ಏನು, ಮತ್ತು ನೀನು ಮಾತಾಡಿದ ಹಾಗೆ ಇವತ್ತು ನಿನ್ನ ಮಕ್ಕಳಿಗೆ ದೇವ, ಈ ಜನರಿಗೆ ವಾಕ್ಯ ಹೆಚ್ಚೆಚ್ಚಿಗೆ ಅವರು ತಮ್ಮ ಸತ್ಯವೇದದಲ್ಲಿ ದಿನಾಲು ಹಲ್ಲುಬಿಕೆ ಓದುವಂಥ ತವಕ ಬಾರಿ ಕೊಡಿದೆವ. ಓದು ಮಾತ್ರ ಅಲ್ಲ, ಅವರು ಮಾತನಾಡೋದಕ್ಕೆ ಅವರಿಗೆ ಕಲಿಸಿಕೊಡು, ವಾಕ್ಯ ವಿದ್ಯೆ ಕಲಿಸಿಕೊಡು ದೇವ. ಈ ರೀತಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ಪ್ರತಿಯೊಬ್ಬರ ಜನರ ರೋಗಗಳು ಗುಣ ಮಾಡು, ಎಲ್ಲ ಕಷ್ಟನ ಬಿಡುಗಡೆ ಮಾಡು, ಪ್ರತಿಯೊಬ್ಬರ ಆತ್ಮ ಜೀವವನ್ನು ತುಂಬಿಸಿ ಬೇಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.